ಪ್ರೌಢಶಾಲೆ ಹುಲಿಕಲ್ ಇದು ಮುಚ್ಚಿದ ಕಾರಣದಿಂದ ನಾವು ಬೇರೆ ಶಾಲೆಗೆ ಹೋಗೋಕ್ಕಾಗಲ್ಲ. ಬೇರೆ ಶಾಲೆಗೆ ಹೋಗ್ಬೇಕಾದ್ರೆ 4 ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ. ನಾವು ಅಷ್ಟು ದೂರ ಹೋಗೋಕ್ಕಲ್ಲ. ಮಳೆ ಬಂದರೆ ಸೈಕಲ್ ಪಂಚರ್ ಆದರೆ ಅಲ್ಲಿಂದ ಬರೋಕ್ಕಲ್ಲ ಮತ್ತು ಹೋಗೋಕ್ಕಲ್ಲ. ಅದ್ರ ಕಾರಣದಿಂದ ನಮ್ಮ ಶಾಲೆನ ಮುಚ್ಚಕ್ಕೆ ಹೋಗ್ಬಿಡಿ, ಅದಕ್ಕೆ ಇದು ಓಪನ್ ಇರಲಿ. 10:30 ಆದ್ರಿಂದ ಸ್ಕೂಲ್ ಬೀಗ ತೆಗ್ದಿಲ್ಲ. ಬೇರೆ ಸ್ಕೂಲ್ಗೆ ಹೋಗಿ ಅಂತ ಟೀಚರ್ಸ್ ಎಲ್ಲ ಹಿಂಸೆ ಕೊಡ್ತಾರೆ. ನಮ್ಮ ಪೇರೆಂಟ್ಸು ಸೈನ್ ಇಲ್ದಲೆ ಬೇರೆ ಸ್ಕೂಲಿಗೆ ಬೇರೆ TC ಕೊಟ್ಟು ಕಳ್ಸವ್ರೆ. ಎಲ್ಲ ಟೀಚರ್ಸು ನಾವು ಮೊದಲು 9 ಜನ ಇದ್ದು, ಎಲ್ಲ ಟೀಚರ್ಸ್ಗಳು ಹುಡುಗರು ತಲೆಗೆ ಏನೇನೋ ತುಂಬಿ ಬೇರೆ ಸ್ಕೂಲ್ಗೆ ಹೋಗಿ ಸ್ಕೂಲ್ ಮುಚ್ಚ. ಹೈಸ್ಕೂಲು ಮಕ್ಕಳು ಓದ್ತಾ ಇರೋ ಮಕ್ಕಳನ್ನ ಮಾಸ್ಟರ್ಗಳು ಇಲ್ಲಿ ಬರಬೇಡಿ, ಕ್ಲಾಸ್ ಕ್ಲೋಸ್ ಆಗುತ್ತೆ ಅಂತೇಳಿ ಕಳಿಸ್ತಾ ಇದ್ದಾರೆ ಹೊರಗಡೆಗೆ. ನಮ್ಮ ಮಕ್ಕಳನ್ನ ಹೊರಗಡೆಗೆ ನಾವು ಕಳ್ಸೋಕ್ಕಾಗಲ್ಲ. ಆದ್ದರಿಂದ ಈ ಸ್ಕೂಲ್ ಮುಚ್ಚಿದಂಗೆ ಮಾಸ್ಟ್ರೇ ಮುಂದುವರೆದು ಇದು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಸ್ಕೂಲ್ ಮುಚ್ಚಿದಂಗೆ ಮಾಡಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ. ಎಲ್ಲರೂ ಸಹಕರಿಸಿ, ಅಧಿಕಾರಿಗಳು ಕೂಡ ಸಹಕರಿಸಿ ಇದನ್ನು ಕ್ಲಾಸ್ ಮುಚ್ಚಿದಂಗೆ ನಮಗೆ ಕ್ಲಾಸ್ ನಡೆಯೋಂಗೆ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಸರ್ಕಾರಿ ಪ್ರೌಢಶಾಲೆ ಹುಲಿಕಲ್ಲು, ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ಈ ಶಾಲೆ ಸುಮಾರು 40 ವರ್ಷಗಳಲ್ಲಿ ಓಪನ್ ಆಗಿ ಇಲ್ಲಿನ ತನಕ ಕೂಡ ನಡ್ಕೊಂಡು ಬಂದಿದೆ. ಮಕ್ಕಳ ಒಂದು ಸಂಖ್ಯೆ ಕಡಿಮೆ ಆಗಲಾಗಿ ಈ ಶಾಲೆಯನ್ನು ಮುಚ್ಚುವ ಸ್ಥಿತಿಗೆ ಬಂದಿದೆ. ಹಾಗಾಗಿ ಈ ಶಾಲೆ ಯಾವುದೇ ಕಾರಣದಿಂದ ಮುಚ್ಚಬಾರ್ದು. ಇದು ಗಡಿ ಪ್ರದೇಶದಲ್ಲಿದ್ದು ಇಲ್ಲಿ ಮಕ್ಕಳಿಗೆ ಬೇರೆ ಶಾಲೆಗೆ ಹೋಗೋದಕ್ಕೆ ತೊಂದರೆ ಆಗ್ತಾಯಿದೆ. ಸುಮಾರು 4-5 ಕಿಲೋಮೀಟರ್ ಅಂತರದಲ್ಲಿ ಪ್ರೌಢಶಾಲೆಗಳಿರೋದ್ರಿಂದ ಈ ಶಾಲೆಯನ್ನು ಇಲ್ಲೇ ಉಳಿಸ್ಬೇಕು. ಅದಕ್ಕೆ ಏನು ಪೋಷಕರ ಒಂದು ಸಹಕಾರ ಬೇಕೋ ಅದನ್ನೆಲ್ಲರೂ ಕೂಡ ಈ ಶಾಲೆಗೆ ಕೊಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ಹಾಗಾಗಿ ಈ ಶಾಲೆಯಲ್ಲಿ ಹೋಗಿರ್ತಕ್ಕಂಥ ಮಕ್ಕಳ ಒಂದು ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಶಾಲೆಗೆ ಸಹಕಾರವನ್ನು ನೀಡ್ತಾ ಈ ಶಾಲೆಯ ಒಂದು ಮಕ್ಕಳ ಒಂದು ಅಭಿವೃದ್ಧಿಗೆ ಮತ್ತು ಜೊತೆಗೆ ಮಕ್ಕಳ ಒಂದು ಸ್ಟ್ರೆಂತ್ಗೋಸ್ಕರ ನಾವು ಕೂಡ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಶಾಲೆಯನ್ನು ಉಳಿಸೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡೋಣ. ತಾವೆಲ್ಲರೂ ಕೂಡ ಇಲಾಖೆನೂ ಕೂಡ ಇದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತೇವೆ.